ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಣ್ಣ ಅವಿರತ ಹೋರಾಟ ನಿರಶನದ 8ನೇ ದಿನ ದಶ ದಿಕ್ಕುಗಳಿಂದಲೂ ಹರಿದು ಬರುತ್ತಿದೆ ಜನಸಾಗರ. ಅಣ್ಣ ಉಪವಾಸಕ್ಕೆ ಇಂದು 8ನೇ ದಿನ. ದೇಶಾದ್ಯಂತ ಅಣ್ಣಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದೆಲ್ಲೆಡೆ ಕೂಡ ನಿರಂತರ ಪ್ರತಿಭಟನೆಗಳು ನಡೀತಾನೇ ಇವೆ. ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಿರಶನ ಭಾರೀ ಜನಬಲದೊಂದಿಗೆ ಮುಂದುವರೆದಿದೆ. ಬೆಂಗಳೂರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನೇತೃತ್ವದಲ್ಲಿ ನಡೀತಾ ಇರೋ ಅಣ್ಣಾ ಪರ ನಿರಶನಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಇಂದು ವಿದ್ಯಾರ್ಥಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಸಾಥ್ ನೀಡಿದ್ದಾರೆ. ಜೈನ ಸಮುದಾಯದವರು ಇಂದು ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಅಣ್ಣಾಗೆ ಬೆಂಬಲ ಸೂಚಿಸಿದ್ರು. ಹುಬ್ಬಳ್ಳಿ ಸಂಗೀತದ ಮೂಲಕ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ನೂರಾರು ಜನ ಸಂಗೀತಕ್ಕೆ ಹೆಜ್ಜೆ ಹಾಕುವ ಮೂಲಕ ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಇನ್ನು ಸಜ್ಜನ್ ರಾವ್ ಬಿ ಜೈನ್ ಅನ್ನೋರು ಕಳೆದ ಸೋಮವಾರದಿಂದ ಅಂಬೇಡ್ಕರ್ ವೃತ್ತದಲ್ಲಿ ಉಪವಾಸ ನಡೆಸುತ್ತಿದ್ದಾರೆ. 53 ವರ್ಷದ ಸಜ್ಜನ್ ರಾವ್ ಅವರ ಆರೋಗ್ಯ ಸದ್ಯ ಸ್ಥಿರವಾಗಿದ್ದು ಕಿಮ್ಸ್ ವೈದ್ಯರು ಅವರ ಆರೋಗ್ಯದ ತಪಾಸಣೆ ನಡೆಸುತ್ತಿದ್ದಾರೆ. ಅಣ್ಣಾ ಹಜಾರೆರವರು ಈಗ ಬಂದು ಕುಂತಾರ ಅಂದಾಗ ನಮ್ಮ ದರವೊಂದೊಬ್ರು ಹೇಳ್ಬೇಕು, ದರೊಂದೊಬ್ರು ರೋಡ್ ಮ್ಯಾಗ ಬಂದು ಅವ್ರಿಗೆ ಸಮರ್ಥನೆ ಮಾಡಬೇಕು ಮತ್ತು ನಮ್ಮಂತವ್ರಿಗೆ ಬೆಂಬಲ ಕೊಡಬೇಕು. ಅಂದ್ರೆ ಈ ಭ್ರಷ್ಟಾಚಾರ ವಿರುದ್ಧ ಸ್ವಲ್ಪ ನಾವೇನಾರು ಮಾಡ್ತೀವಿ. ತುಮಕೂರು ಬಂದ್ ಮೂಲಕ ಬೆಂಬಲ. ಅಣ್ಣಾ ಹಜಾರೆ ಹೋರಾಟ ಸಮಿತಿ ತುಮಕೂರು ಬಂದ್ ಮಾಡೋ ಮೂಲಕ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ತೀವ್ರಗೊಳಿಸಿದೆ. ಗುಲ್ಬರ್ಗಾ ವಕೀಲರ ಬೆಂಬಲ. ಗುಲ್ಬರ್ಗಾದಲ್ಲಿ ಅಣ್ಣಾ ಹೋರಾಟಕ್ಕೆ ವಕೀಲರ ಬೆಂಬಲ ಸಿಕ್ಕಿದೆ. ಹೈಕೋರ್ಟ್ ಸಂಚಾರಿ ಪೀಠದ ಮುಂದೆ ಪ್ರತಿಭಟನೆ ನಡೆಸಿದ ವಕೀಲರು ಭ್ರಷ್ಟಾಚಾರ ನಿರ್ಮೂಲನೆಗೆ ಜನಲೋಕಪಾಲ್ ಮಸೂದೆ ಜಾರಿಗೊಳಿಸುವುದು ಅನಿವಾರ್ಯ ಅಂತ ಹೇಳಿದ್ರು. ಗುಲ್ಬರ್ಗಾ ಶುಚಿಗೊಳಿಸುವ ಮೂಲಕ ಪ್ರತಿಭಟನೆ. ಇನ್ನೊಂದೆಡೆ ಗುಲ್ಬರ್ಗಾದಲ್ಲೇ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮನ್ವಯ ಸಮಿತಿಯ ಕಾರ್ಯಕರ್ತರು ಶೌಚಾಲಯ ಶುಚಿಗೊಳಿಸುವ ಮೂಲಕ ಅಣ್ಣಾಗೆ ಬೆಂಬಲ ಸೂಚಿಸಿದ್ರು. ಮತ್ತೊಂದೆಡೆ ವಿದ್ಯಾರ್ಥಿಗಳು ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದೆದುರು ಪ್ರತಿಭಟನೆ ನಡೆಸಿದ್ರು. ಶಿರಸಿ ಅಣ್ಣಾಗೆ ಕೂಲಿ ಕಾರ್ಮಿಕರ ಬೆಂಬಲ. ಶಿರಸಿಯ ಬಾರ್ ಬೆಂಡಿಂಗ್ ಕೆಲಸಗಾರರು ಇಂದು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಣ್ಣಾ ಹಜಾರೆಯವರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ನಗರದ ಯಲ್ಲಾಪುರ ವೃತ್ತದಿಂದ ಕೂಲಿಕಾರರು ಮೆರವಣಿಗೆ ನಡೆಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ಚಿಕ್ಕಮಗಳೂರು ತಲೆಕೂದಲಲ್ಲಿ ಅಣ್ಣಾ ಹೆಸರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಯುವಕರು ತಲೆಕೂದಲಲ್ಲಿ ಅಣ್ಣಾ ಹೆಸರನ್ನ ಬರೆಸಿಕೊಳ್ಳುವ ಮೂಲಕ ವಿನೂತನವಾಗಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಮೈಸೂರು ರಾಜಕೀಯ ಬೆಂಬಲ. ಅಣ್ಣಾ ಹಜಾರೆ ಹೋರಾಟಕ್ಕೆ ಮೈಸೂರಿನಲ್ಲಿ ಜೆಡಿಎಸ್, ಸಿಪಿಐ ಹಾಗೂ ಸಿಪಿಎಂ ಪಕ್ಷಗಳು ಬೆಂಬಲಿಸಿವೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದ ವಿವಿಧ ಪಕ್ಷಗಳ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಶಿವಮೊಗ್ಗ ಫೋಟೋಗ್ರಾಫರ್ಗಳ ಬೆಂಬಲ. ಅಣ್ಣಾ ಹಜಾರೆ ಸತ್ಯಾಗ್ರಹ ಬೆಂಬಲಿಸಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಶಿವಮೊಗ್ಗ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ದಾವಣಗೆರೆ ಅಣ್ಣಾ ಪರ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು. ದಾವಣಗೆರೆಯಲ್ಲಿ ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಈಶ್ವರಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳು ಮೆರವಣಿಗೆ ನಡೆಸಿದರು. ಇನ್ನೊಂದೆಡೆ ಅಣ್ಣಾ ಹೋರಾಟಕ್ಕೆ ಬಂಗಾರಪ್ಪ ಕೂಡ ಬೆಂಬಲ ಸೂಚಿಸಿದ್ದಾರೆ. ಹಾವೇರಿ ರಾಣಿಬೆನ್ನೂರು ಬಂದ್. ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಇಂದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಬಂದ್ಗೆ ಕರೆ ನೀಡಲಾಗಿತ್ತು. ಮಂಡ್ಯ ಬೀದಿಗಿಳಿದ ಜನ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳು, ಚಿತ್ರನಟ ಚೇತನ್ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟಿಸಲು ಬೀದಿಗಿಳಿದಿದ್ರು. ಅಣ್ಣಾ ಹಜಾರೆಗೆ ಬೆಂಬಲ ಸೂಚಿಸಿ ಮೆರವಣಿಗೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದು ಶ್ರಾವಣ ಮಾಸ. ಎಲ್ಲೆಡೆ ಭಕ್ತರು ಬೆಳಗಿನ ಜಾವ ಎದ್ದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ರೆ ಬಾಗಲಕೋಟೆಯ ನೇತಾಜಿ ಯುವಕ ಸಂಘದ ಯುವಕರು ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿ ಶ್ರಾವಣ ಆಚರಿಸುತ್ತಿದ್ದಾರೆ. ಬೆಳಗಿನ ಜಾವ ಅಣ್ಣಾ ಪರ ಭಕ್ತಿ ಭಾವದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಗವಿನ ಕರಕೊಂಡ ಮುತ್ತ ಕೊಟ್ಟಾಳ ಎಂತ ನೈತೆ ತಾಯೇ ಕಾಲೆಲ್ಲ ನಿನ್ನ
ಹೀಗೆ ಕೈಯಲ್ಲಿ ದೇವರ ಫೋಟೋ ಹಿಡಿದು ಹಣೆಯಲ್ಲಿ ವಿಭೂತಿ ಧರಿಸಿ ಬಿಳಿ ಗಾಂಧಿ ಟೋಪಿದಾರಿಗಳಾಗಿ ಬೆಳಗಿನ ಜಾವ ಮೆರವಣಿಗೆ ಮಾಡ್ತಾ ಇರುವವರು ಬಾಗಲಕೋಟೆಯ ನೇತಾಜಿ ಯುವಕ ಸಂಘದ ಯುವಕರು ಮತ್ತು ಮಕ್ಕಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ 1 ತಿಂಗಳವರೆಗೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಗರದ ಪ್ರತಿಯೊಂದು ಓಣಿಗಳಲ್ಲಿ ಈ ಯುವಕರು ಧಾರ್ಮಿಕ ಹಾಡನ್ನ ಹೇಳ್ತಾ ಹೋಗ್ತಿದ್ದಾರೆ. ಆದ್ರೆ ಈ ಬಾರಿ ಇದಕ್ಕೆ ಅಣ್ಣಾ ಹಜಾರೆ ಹೋರಾಟದ ಟಚ್ ನೀಡಲಾಗಿದೆ. ಇದರಿಂದ ಧಾರ್ಮಿಕತೆ ಭಾವನೆಯೊಂದಿಗೆ ಸಂಘದ ಯುವಕರು ರಾಷ್ಟ್ರಧ್ವಜ ಹಿಡಿದು ಜನರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ರತಿ ವರ್ಷ ಒಂದು ಶ್ರಾವಣ ಮಾಸದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಈ ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಅಣ್ಣಾ ಹಜಾರೆ ಅವರ ಏನು ಭ್ರಷ್ಟಾಚಾರ ಆಂದೋಲನ ಸಮಿತಿ ಒಂದು ಹೋರಾಟ ನಡೆಸಿದ್ದಾರೆ. ಆಗಸ್ಟ್ 16ರಿಂದ ಮುಂದಿರ್ತಾರೆ ಅಂತೇಳಿ ನಮ್ಗೆ ವಿಷಯ ಗೊತ್ತಿತ್ತು. ಆ ವಿಷಯ ಇಟ್ಕೊಂಡು ನಾವು ಈ ಪ್ರಭಾತ ಬೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಕಪ್ಪು ಹಣ ಈ ಭಾರತ ದೇಶಕ್ಕೆ ಬರಬೇಕು. ಆ ಕಪ್ಪು ಹಣ ಬಂದ್ರೆ ಇವತ್ತು ರೈತರೇ ಆಗಿರ್ಬೋದು, ಇವತ್ತು ಎಲ್ಲ ಆಸ್ಪತ್ರೆ ಮತ್ತು ಎಲ್ಲ ಜನಕ್ಕೆ ಅನುಕೂಲ ಆಗ್ತೈತಿ. ಬಡ ಬಗ್ಗರಿಗೆ ವಸತಿ ಯೋಜನೆ ಸಾಕಷ್ಟು ಅನುಕೂಲ ಆಗ್ತೈತಿ ಅಂಥೇಳಿ ಅವ್ರ ಸಂಬಂಧ ನಾವು ಹಾರೈಸಿ ಪ್ರತಿ ದಿವಸ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥ ಅಣ್ಣಾ ಹಜಾರೆ ಅವರಿಗೆ ಯಶಸ್ವಿ ಆಗಲಿ ಅಂತ ಹೇಳಿ ರಾಷ್ಟ್ರಾದ್ಯಂತ ಅಣ್ಣಾ ಹಜಾರೆಯವರಿಗೆ ಬೆಂಬಲ ವ್ಯಕ್ತವಾಗಿರುವ ಬೆನ್ನಲ್ಲೇ ಬಾಗಲಕೋಟೆಯ ನೇತಾಜಿ ಯುವಕ ಸಂಘದ ಯುವಕರು ವಿಭಿನ್ನವಾಗಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುತ್ತಿರುವುದು ಆಕರ್ಷಕವಾಗಿದೆ. ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ.